ಇವಾಗ ಒಂದು ಬೌಲ್ ಹೆಸರು ಕಾಳು ತೊಗೊಂಡಿನಿ. ನೈಟನ್ನೇ ನಾನು ನೆನೆ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಬಟ್ಲು ಶೇಂಗಾ ಬೀಜ, ಒಂದು ಬಟ್ಲು ಅಕ್ಕಿ, ಇವು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇವಾಗ ತೊಳ್ಕೊಬೇಕು. ತೊಳೆದ್ಬಿಟ್ಟು ಇದನ್ನು ನೆನೆ ಹಾಕಿಬಿಡಬೇಕು. ಇದನ್ನು ಇವಾಗ ನೆನೆ ಹಾಕಿಬಿಡಬೇಕು. ನಾನು ನೈಟ್ ನೆನೆ ಹಾಕಿದ್ದೀನಿ. ಬಿತ್ತಿದ್ದು ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಮೆಂತ್ಯಕಾಳು 2 ಸ್ಪೂನ್ ನೈಟನ್ನು ನೆನೆ ಹಾಕಿದ್ದೆ. ಅದನ್ನು ಇವಾಗ ಕುಡಿತಾಯಿದ್ದೀನಿ. ಇದನ್ನು ಕುಡಿಬೇಕು, ಹೆಲ್ತಿಗೆ ಒಳ್ಳೆಯದಂತ ಹೇಳಬೇಕು. ಮೆಂತ್ಯಕಾಳು ತಂಪು ಕೂಡ. ಹಾಗೆಯೇ ಯಾರು ಶುಗರ್ದವ್ರು ಇರ್ತಾರಲ್ಲ ಅವರು ಕೂಡ ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಲೇ ತಗೋಬೇಕು. ನಾನು ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಶೇಂಗಾ ಮಿಕ್ಸ್ ಮಾಡಿ ದೋಸೆ, ಹಾಗೆ ಒಂದು ಕಾಯಿ ಚಟ್ನಿ, ಹಾಗೆಯೇ ಬಟಾಟೋ ಬಾಜಿ, ಹೆಲ್ದಿ ಬಾಜಿ. ಇದನ್ನ ಇವಾಗ ನೀರು ಸೋಸಿ ತೆಗಿಬೇಕು. ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ನೈಟೇ ನೆನೆಸಿಟ್ಕೊಂಡಿರೋದು. ಇದು ಇವಾಗ ಆಯ್ತು. ಈ ಥರ ಸಣ್ಣ ಆಗಬೇಕು. ಇದಕ್ಕೆ ಇವಾಗ ನಾನು ಆಗಲೇ ಮೆಂತ್ಯ ನೀರು ಏನು ತಕ್ಕೊಂಡ್ನೋ ಅದ್ರ ಮಿಕ್ಕಿದ್ದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಮೆಂತ್ಯಕಾಳನ್ನ ತಿನ್ನಬೇಕು. ಈ ಥರ ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೀನಿ ನಾನು. ಹಾಗೆಯೇ ಇದು ನೀರು ಕುಡಿಬೇಕು. ಇವಾಗ ಇದಕ್ಕೆ ಇವಾಗ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ತಿರುವಿ 1-2 ನಿಮಿಷ ಮುಚ್ಚಿಡಬೇಕು. ಎಲ್ಲ ಹೊಂದ್ಕೋಬೇಕಲ್ಲ, ಅದು ಒಂದು ಹಂತಕ್ಕೆ ಬರುತ್ತೆ. ಆವಾಗ ಏನೈತಿ, ದೋಸೆನ ಮಾಡಬೇಕು. 1-2 ನಿಮಿಷ ಇಟ್ಬಿಡೋಣ ಇದನ್ನು. ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಕೊಬ್ಬರಿ ಚಟ್ನಿಗೆ. ಹಾಗೆಯೇ 1-2 ಸ್ಪೂನ್ ಹುರ್ಗಡ್ಲೆನ ತೊಗೊಂಡಿನಿ. ಸ್ಪೂನು 1 ಸ್ಪೂನ್ ಜೀರಿಗೆ ತೊಗೊಂಡಿನಿ. ನಾನಿಲ್ಲಿ 4 ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಒಂದಿಷ್ಟು ಹಸಿ ಅಲ್ಲ, ಒಂದಿಷ್ಟು ಕೊತ್ತಂಬರಿ ತೊಗೊಂಡಿನಿ. ಅದನ್ನು ಕೂಡ ನಾನು ಮಿಕ್ಸಿದಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇದು ಇವಾಗ ಆಯ್ತು. ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಇವಾಗ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಒಂದಿಷ್ಟು ಕರಿಬೇವು ಹಾಕಬೇಕು. ಮತ್ತು
ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಇದು ಕೊಬ್ಬರಿ ಚಟ್ನಿ ರೆಡಿ. ಇವಾಗ ಬಟಾಟೆ ಬಾಜಿನ ಮಾಡೋಣ. ನಾನಿಲ್ಲಿ ಒಂದು 4 ಬಟಾಟೆನ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ಆಗಲೇ. ಇದನ್ನ ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ಇದಕ್ಕೆ ಇವಾಗ 2 ಸ್ಪೂನ್ ಎಣ್ಣೆ ಹಾಕಬೇಕು, ಒಂದು 2 ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನು ಇದು ಸಾಸಿವೆ, ಒಂದಿಷ್ಟು ಕರಿಬೇವು, ಒಂದಿಷ್ಟು ಉಳ್ಳಾಗಡ್ಡಿ ಹಾಕ್ಬೇಕು, ಈರುಳ್ಳಿ ಹಾಕಬೇಕು, ಒಂದಿಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು, ಒಂದಿಷ್ಟು ಜೀರಿಗೆ ಹಾಕ್ಕೋಬೇಕು. ಇಲ್ಲಿ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಉಪ್ಪು, ಒಂದಿಷ್ಟು ಕೊತ್ತಂಬರಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಾಯ್ತು, ದೋಸೆ ಹಾಕೋಣ. ನಾನಿವಾಗ ತವಾ ಇಟ್ಕೊಂಡಿದ್ದೀನಿ. ಇವಾಗ ದೋಸೆನ ಹಾಕೋಣ. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಇದು. ನೀವು ಒಂದು ಸಲ ಟ್ರೈ ಮಾಡಿ. ಬರೀ ಅಕ್ಕಿ ದೋಸೆ ಮಸಾಲೆ ದೋಸೆ ತಿಂದು ಬೇಜಾರಾಗಿರುತ್ತಲ್ಲ, ಆ ಟೈಮ್ದಲ್ಲಿ ಇದು ಸಖತ್ತಾಗಿರುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಒಂದು ಸಲ ಮಾಡಿ. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕೋಬೋದು, ಏನೂ ಆಗಲ್ಲ. ನೋಡಿ ಸೂಪರಾಗಿದೆ. ಇದಕ್ಕೊಂಚೂರು ಮೇಲೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಹೆಸರು ಕಾಳು ನಮ್ಮ ದೇಹಕ್ಕಾಗಲಿ ಮತ್ತು ಬಾಡಿಗಾಗಲಿ ತಂಪು ಕೂಡ ತಿನ್ನಬೇಕು. ಹಾಗೆ ಮತ್ತು ಮೆಣಸು ಕಾಳನ್ನು ತಿನ್ನಬೇಕು, ಹೆಸರು ಕಾಳನ್ನು. ನೋಡಿ ಈ ಥರ ಬೇಯುತ್ತೆ. ಇನ್ನೂ ಒಂಚೂರು ಬೇಯಿಸ್ಕೋಬೇಕು ಇದನ್ನು. ನೋಡಿ ಈ ಥರ ಖಡಕ್ಕಾಗೆ ಬರುತ್ತೆ. ನೋಡಿ ಈ ಥರ ಸುತ್ತಕೊಂಡು ತಗೋಬೋದು. ಚೆನ್ನಾಗಿದೆ ಅಲ್ವಾ? ನೋಡಿ ನಾನು ಈ ಥರ ನನಗಿಷ್ಟ ಅಂತ ಮೇಲೆ ಖಾರ ಪುಡಿನೂ ಹಾಕ್ತಾಯಿದ್ದೀನಿ. ಈ ಥರನೂ ಹಾಕ್ಕೋಬೋದು. ಇದು ಖಾರ ಪುಡಿ ಈ ಥರ ಹಾಕ್ಕೊಂಡು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಚಟ್ನಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊತೀನಿ ನಾನು. ಇದು ನನಗೆ ಅಂತ. ನೋಡಿ ಇದು ಈ ಥರ ಬಂತು. ಈ ಥರನೇ ಸುತ್ಕೋಬೇಕು ಇದನ್ನು. ಇವಾಗ ಗ್ಯಾಸ್ ಆಫ್ ಮಾಡೋಣ. ಓಕೆನಾ? ಹೇಗೆ ಬಂದಿದೆ ನೋಡಿ. ಈ ಥರ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ? ಇವತ್ತಿನ ರೆಸಿಪಿನ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಸ್ಮೂತಿ ಯಾವುದೇ ಅದು ಮಾಡಿಲ್ಲ, ನಾನು ದೋಸೆನೇ ತಿಂದುಬಿಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.